ಬಾಸ್ ಮನೆಯ ಆಟ ಇದೀಗ 100ನೇ ದಿನದತ್ತ ಮುನ್ನುಗ್ತಾ ಇದೆ. ಮನೆಯಲ್ಲಿ ನಾಮಿನೇಷನ್ ಬಿಸಿ ಮನೆ ಮಂದಿಗೆ ತಟ್ಟಿದೆ. ಇದರ ನಡುವೆ ಮನೆಗೆ ಹೋಗ್ತೀನಿ ನನಗಾಗ್ತಿಲ್ಲ ಅಂತ ನಮ್ರತಾ ಗಳಗಳನೆ ಹತ್ತಿದ್ದಾರೆ. ದೊಡ್ಡಮನೆ ಆಟ 9 ದಿನಗಳು ಪೂರೈಸಿ ಮುಂದೆ ಸಾಗ್ತಾ ಇದೆ. 9 ಗ್ರಹಗಳಂತೆ ಇದ್ದಂತಹ ಸ್ಪರ್ಧಿಗಳಲ್ಲಿ ಮೈಕಲ್ ಎಲಿಮಿನೇಟ್ ಆಗಿ ಮನೆಯ ದಾರಿ ಹಿಡಿದಿದ್ದಾರೆ. 8 ಸ್ಪರ್ಧಿಗಳು ಈಗ ಮನೆಯಲ್ಲಿದ್ದಾರೆ. ಈ ವೇಳೆ ನಮ್ರತಾ ಭಾವುಕರಾಗಿದ್ದಾರೆ. ಹಾರ್ಟ್ಗೆ ಚಾಕು ಚುಚ್ಚಿ ನಾಮಿನೇಷನ್ ಮಾಡುವ ಪ್ರಕ್ರಿಯೆಯಲ್ಲಿ ವಿನಯ್, ವರ್ತೂರ್, ತುಕಾಲಿ, ಕಾರ್ತಿಕ್, ತನಿಷಾ, ಪ್ರತಾಪ್, ನಮ್ರತಾ ನಾಮಿನೇಟ್ ಆಗಿದ್ರು. ವರ್ತೂರ್, ತುಕಾಲಿ, ತನಿಷಾ ಮೂವರು ನಮ್ರತಾ ಅವರನ್ನ ನಾಮಿನೇಟ್ ಮಾಡಿದ್ರು. ಅದರಲ್ಲಿ ತುಕಾಲಿ ಮನಸ್ಸಿಗೆ ಘಾಸಿ ಆಗುವ ಕಾರಣ ಕೊಟ್ಟು ನಾಮಿನೇಷನ್ ಮಾಡಿದ್ಮೇಲೆ ನಮ್ರತಾ ಭಾವುಕರಾದ್ರು. ಮನೆಯಲ್ಲಿ ಏನೂ ಕಾಂಟ್ರಿಬ್ಯೂಷನ್ ಇಲ್ಲದೆ ಗೆಳೆಯರ ಮಧ್ಯೆ ನಮ್ರತಾ ತಂದಿಡುವ ಕೆಲಸ ಮಾಡ್ತಾರೆ ಅಂತ ತುಕಾಲಿ ಕಾರಣ ಕೊಟ್ರು. ಇದಾದ ಬೆನ್ನಲ್ಲೇ ನನಗೆ ಮನೆಯಲ್ಲಿ ಇರೋದಿಕ್ ಆಗ್ತಾ ಇಲ್ಲ, 20 ದಿನ ಜಾಸ್ತಿ ಆಯ್ತು ಅಂತ ಅಳೋದಿಕ್ಕೆ ಶುರು ಮಾಡಿದ್ರು. ವಿನಯ್ ಅಳಬೇಡ, ನಿನ್ ಕೈಯಲ್ಲಿ ಆಗತ್ತೆ ನೋ ಅಂತ ಗಳಗಳನೆ ನಮ್ರತಾ ಕಣ್ಣೀರ್ ಹಾಕಿದ್ದಾರೆ. ಇನ್ನು ವಿನಯ್ ತಂಡದಲ್ಲಿ ಮೈಕಲ್ ಕೂಡ ಸೇರಿ ಒಬ್ಬೊಬ್ಬರಾಗಿ ಎಲಿಮಿನೇಟ್ ಆಗಿ ಹೋಗ್ತಿದ್ದಾರೆ. ನಮ್ರತಾಗೆ ಒಂಟಿ ಅನ್ನೋ ಭಾವನೆ ಮೂಡುತ್ತಾ ಅಥವಾ ಸ್ನೇಹಿತ ಸ್ನೇಹ ನೆನಪಾಯ್ತಾ? ಅದು ಉತ್ತರ ಸಿಗದೆ ಇರುವಂತಹ ಪ್ರಶ್ನೆ. ಇದೆಲ್ಲದರ ನಡುವೆ ಫಿನಾಲ್ಗೆ ಟಿಕೆಟ್ ಸಿಗುತ್ತಾ ನಮ್ರತಾಗೆ? ಅದನ್ನ ಕಾದು ನೋಡ್ಬೇಕಾಗಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.